ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವು ಎಸ್ ಡಿ ಎ ಎಕ್ಸಾಮ್ಸ್ನಲ್ಲಿ ನಡೆದಂಥ ನುಡಿಗಟ್ಟುಗಳನ್ನು ಕ್ವಶನ್ಸ್ಗಳನ್ನು ಇಲ್ಲಿ ಇದಾವೆ. ಈ ಎಲ್ಲ ನುಡಿಗಟ್ಟುಗಳನ್ನು ಈ ವಿಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ಗಳನ್ನು ಯಾರ್ಯಾರು ಬರೀತಿರ್ತಿರ್ತೀರಿ ಅವ್ರು ಕಂಪಲ್ಸರಿ ಕನ್ನಡ ಒಳಗಡೆ ನುಡಿಗಟ್ಟು ಕ್ವಶನ್ಸ್ಗಳು ಬಂದೇ ಬರ್ತಿರ್ತವೆ. ನುಡಿಗಟ್ಟುಗಳನ್ನು ಅರ್ಥಗಳನ್ನು ಯಾವ ಥರ ನಾವು ಗುರುತಿಸ್ಕೋಬೇಕು ಮತ್ತು ಇವು ಒಂದು ವೇಳೆ ಏನಾದರೂ ರಿಪೀಟ್ ಆದವಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತವೆ. ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋನ ಎಂತ ನೋಡ್ಕೊಡ್ರಿ. ಹಾಗಾದ್ರೆ ಉಗುರು ಕಡಿ ಅಂದ ತಕ್ಷಣನೇ ನೀವೇನು ನೋಡ್ಬೇಕಪ್ಪ ಅಂದ್ರೆ ಉಗುರು ಅಂತೇಳಿ ಸಂಬಂಧಪಟ್ಟಂಥ ಆನ್ಸರ್ ಅವು ಆಗಕ್ಕೆ ಸಾಧ್ಯನೇ ಇರಂಗಿಲ್ಲ. ಉಗುರು ಕಡಿ ಅಂದ್ರೆ ಉಗುರು ತಿನ್ನುವಂತಲ್ಲ, ಚಿಂತೆ ನೀಡುವಲ್ಲ, ಚಿಂತಿಸಿದವಲ್ಲ. ಉಗುರು ಕಡಿ ಅಂದ್ರೆ ಚಿಂತಾಕ್ರಾಂತನಾಗು. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕೈ ಕಚ್ಚು ಅಂದರೆ ಏನು ಅಂತ ಕ್ವಶನ್ಸ್ನ ಕೇಳಿದೆ. ಕೈ ಕಚ್ಚು ಅಂದರೆ ಕೈ ಕಚ್ಚಿಕೊಂಡ ಫೇಲಾಗು, ಲಾಭವಾಗುವುದಲ್ಲ ನಷ್ಟವಾಗುವುದು. ಕೈ ಕಚ್ಚಿತು ಅಂತೇಳಿ ಅಂತಿರ್ತಾರೆ ವ್ಯಾಪಾರದಲ್ಲಿ. ನೆಕ್ಸ್ಟ್ ಕ್ವಶನ್ಸ್, ಚಾಪೆ ಕೆಳಗೆ ತೂರು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಚಾಪೆ ಕೆಳಗೆ ತೂರುವುದಂದ್ರೆ ನಾವು ಬುದ್ಧಿವಂತಿಕೆಯನ್ನ ತೋರುವುದು ಇಲ್ಲಿ. ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಎಳೆ ನಿಂಬೆಕಾಯಿ ಅಂತ ಕ್ವಶನ್ಸ್ ಇದೆ. ಈ ಎಳೆ ನಿಂಬೆಕಾಯಿಯ ಇದರ ಅರ್ಥ ಏನಪ್ಪ ಅಂದ್ರೆ ಅನಾನುಭವಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಬಿಳಿ ಆನೆ. ಇದು 2018 ಈ ಥರ ಕ್ವಶನ್ ಪೇಪರ್ ಒಳಗಡೆ ಕೇಳಿದಂಥ ಕ್ವಶನ್ಸ್ ಆಗಿರ್ತಾವೆ. ಬಿಳಿ ಆನೆ ಅಂದ್ರೆ ನಿರುಪಯುಕ್ತ ಭಾರಿ ಖರ್ಚಿನ ಬುದ್ಧಿ ಅಂತ ಕರಿತೀವಿ. ಆಪ್ಷನ್ಸ್ 1 ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಕಣ್ತೆರೆಯುವುದು ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಜ್ಞಾನೋದಯವಾಗುವುದು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಹೆಗಲು ಕೊಡು ಅಂದ್ರೆ ಏನಪ್ಪಾ ಅಂದ್ರೆ ಸಹಾಯ ಮಾಡುವುದು. ಆಪ್ಷನ್ಸ್ 1 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಭೂಮಿಗೆ ಭಾರ ಅಂದ್ರೆ ನಿಷ್ಪ್ರಯೋಜಕ, ಸುಮ್ಮನೆ ವೇಸ್ಟ್ ಅಂತ ತಿಳ್ಕೊತಿರ್ತೀವಿ ಆತ. ನೆಕ್ಸ್ಟ್, ತುಂಬಿದ ಕೊಡ. ಹಾಗಾದ್ರೆ 2017ರಲ್ಲಿ ಕೇಳಿದಂಥ ಕ್ವಶನ್ ಪೇಪರ್ಗಳು ಇವು. ತುಂಬಿದ ಕೊಡ ಅಂದ್ರೆ ಜಂಬವಿಲ್ಲದವ ಅಂದಾಗ. ನೆಕ್ಸ್ಟ್ ಕ್ವಶನ್ಸ್, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಈ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರೆ ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆಯು ಕೂಡ ಅಪರಿಪೂರ್ಣ. ಹೀಗಾಗಿ ಆಪ್ಷನ್ಸ್ 1 ರೈಟ್ ಆನ್ಸರ್ ಆಗ್ತದೆ ಇಲ್ಲಿ. ನೆಕ್ಸ್ಟ್, ಅಳಿಲು ಸೇವೆ ಅಂದ್ರೆ ಏನು ಅಂತ ಕ್ವಶನ್ಸ್ ಇದೆ. ಅಳಿಲು ಸೇವೆ ಅಂದ್ರೆ ಬಹಳ ಸಿಂಪಲ್ ಆಗಿ ಆನ್ಸರ್ನ ಹಾಕ್ಬೇಕು ಇದಕ್ಕೆ. ಅಳಿಲು ಸೇವೆ ಅಂದ್ರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆಯನ್ನ ನಾವು ಅಳಿಲು ಸೇವೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕನಸಿನ ಗಂಟು ಅಂದ್ರೆ ಏನು ಅಂತ ಕ್ವಶನ್ಸ್ ಇದೆ. ಕನಸಿನ ಗಂಟು ಅಂದ್ರೆ ಅಲಭ್ಯವಾದದ್ದು. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಬಾಯಿ ತುರಿಕೆ ಅಂದ್ರೆ ಹೆಚ್ಚು ಮಾತಾಡುವುದು ಅಂತೇಳಿ ಇಲ್ಲಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್, ಕರಾತಲ ಮಾಲಕ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಕೈ ಚಳಕ ತೋರು, ಚೆನ್ನಾಗಿ ತಿಳಿದುಕೊಂಡಿದ್ದು, ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಅಂದ್ರೆ ಕರಾತಲ ಮಾಲಕ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡದ್ದು. ನೆಕ್ಸ್ಟ್, ಅಚಾತುರ್ಯ ಅಂದ್ರೆ ಏನು? ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಕೈ ತಪ್ಪಿ ನಡೆದ ಕಾರ್ಯ. ಅಚಾತುರ್ಯ ಅಂದ್ರೆ ಕೈ ತಪ್ಪಿ ನಡೆದ ಕಾರ್ಯ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಒಳಗೊಟ್ಟು ಅಂದ್ರೆ ಏನು? ಕಿವಿಯಿಂದ ಕಿವಿಗೆ ಹೇಳುವುದು, ಅಂತರಂಗಗಳನ್ನ ಬಹಿರಂಗ ಮಾಡದೆ ಇರುವುದನ್ನ ನಾವು ಒಳಗುಟ್ಟು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಚಾಡಿಕೋರ ಅಂದ್ರೆ ಯಾರು ನೋಡ್ರಿ? ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವ, ತನಗಾಗದವರ ಮೇಲೆ ಸೇಡು ತೀರಿಸಿಕೊಳ್ಳುವ. ಇದು ರೈಟ್ ಆನ್ಸರ್ ಆಗ್ತದೆ ನೋಡ್ರಿ. ತನಗಾಗದವ್ರ ಮೇಲೆ ಚಾಡಿ ಹೇಳ್ತಿರ್ತಾನೆ ಬರೀ, ತನಗಾಗದವರ ಮೇಲೆ ಸೇಡು ತೀರಿಸಿಕೊಳ್ಳುವನ್ನ ಚಾಡಿಕೋರ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ವಿಷಕಾರು ಅಂದ್ರೆ ಏನು? ದ್ವೇಷಿಸುವುದು. ನೆಕ್ಸ್ಟ್, ತಲೆಬಾಗು. ಇದರ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರೆ ನಮಸ್ಕರಿಸುವುದು. ನೆಕ್ಸ್ಟ್, ಕಾಕದೃಷ್ಟಿ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದ್ರೆ ವಕ್ರ ದೃಷ್ಟಿ ಅಂತೇಳಿ ಕೂಡ ನಾವು ಕರಿತೀವಿ. ನೆಕ್ಸ್ಟ್, ಹಿತ್ತಾಳೆ ಕಿವಿ ಅಂದ್ರೆ ಏನಪ್ಪಾ ಅಂದ್ರೆ ಚಾಡಿ ಮಾತಿಗೆ ಬೆಲೆ ಕೊಡುವುದು. ಹಿತ್ತಾಳೆ ಕಿವಿ. ಕಾಲಿಗೆ ಬುದ್ಧಿ ಹೇಳುವಂತೆ ಕ್ವಶನ್ಸ್ ಇದೆ. ಕಾಲಿಗೆ ಬುದ್ಧಿ ಹೇಳು ಇದನ್ನು ಸಾಕಷ್ಟು ಸಲ ರಿಪೀಟ್ ಆಗಿದೆ. ಓಡಿ ಹೋಗು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಹೊಟ್ಟೆ ಬಟ್ಟೆ ಕಟ್ಟು. ಹಾಗಾದ್ರೆ ಹೊಟ್ಟೆ ಬಟ್ಟೆ ಕಟ್ಟು ಅಂದ್ರೆ ಬಟ್ಟೆಯನ್ನು ಗಂಟು ಕಟ್ಟು, ಹೊಟ್ಟೆಯನ್ನು ಬಟ್ಟೆಯಿಂದ ಕಟ್ಟು, ಊಟ ಮಾಡದಿರುವುದು ಯಾವ ಸಂಬಂಧ ಇಲ್ಲ. ಹಾಗಾದ್ರೆ ಮಿತವ್ಯಯ ಮಾಡಿ ಉಳಿಸು. ನೆಕ್ಸ್ಟ್,
ಕಣ್ಣಲ್ಲಿ ಕಣ್ಣಿಡು, ಇನ್ನೊಬ್ಬರ ಕಣ್ಣಿನೊಳಗೆ ನೋಡು, ಕಾವಲಿರು, ಪ್ರೀತಿ ಮಾಡು, ಎಚ್ಚರಿಕೆಯಿಂದ ನಿರೀಕ್ಷಿಸು. ಕಣ್ಣಲ್ಲಿ ಕಣ್ಣಿಡು ಅಂದರೆ ಎಚ್ಚರಿಕೆಯಿಂದ ನಿರೀಕ್ಷಿಸು ಅಂತೇಳಿ ಇದಕ್ಕೆ ರೈಟ್ ಆನ್ಸರ್ನ ಹಾಕಬೇಕು. ಇನ್ನು ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದ್ರೆ ಏನಪ್ಪ ಅಂದ್ರೆ ಹೊಟ್ಟೆಯಲ್ಲಿ ಬೆಂಕಿ, ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನೂ ಇಲ್ಲ. ಮತ್ಸರ ಪಡುವುದು. ನೆಕ್ಸ್ಟ್ ಕ್ವಶನ್ಸ್, ಕಂಕಣ ಬದ್ಧನಾಗುವಂತೆ ಕ್ವಶನ್ಸ್ ಇದೆ. ಕಂಕಣ ಬದ್ಧನಾಗು ಅಂದ್ರೆ ಮಂಗಳ ಹೇಳು, ಬಳೆ ತೊಡು, ಸಂಕಲ್ಪ ಮಾಡು, ವಿವಾಹವಾಗು. ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಸಂಕಲ್ಪ ಮಾಡು. ನೆಕ್ಸ್ಟ್ ಕ್ವಶನ್ಸ್, ಕಣ್ಣು ಮುಚ್ಚು. ಕಣ್ಣು ಮುಚ್ಚು ಅಂದ್ರೆ ಏನು ಅಂತ ಕ್ವಶನ್ಸ್ ಇದೆಪ್ಪ ಅಂದ್ರೆ ನಿಧನವಾಗು. ಕಣ್ಣು ಮುಚ್ಚುವುದು ಅಂದ್ರೆ ನಿಧನವಾಗುವುದು. ಈ ನುಡಿಗಟ್ಟಿನ ಅರ್ಥ. ಅಂಗೈನಲ್ಲಿ. ಅಂಗೈನಲ್ಲಿ ಅಂದ್ರೆ ಏನು? ಸಣ್ಣ ನೆಲ್ಲಿಕಾಯಿ ಚೆನ್ನಾಗಿ ತಿಳಿದಿರುವುದು. ಒಂದು ಜಾತಿಯ ನೆಲ್ಲಿಕಾಯಿ ಅಂಗೈನಲ್ಲಿರುವ ನೆಲ್ಲಿಕಾಯಿ. ಹಾಗಾದ್ರೆ ಅಂಗೈನಲ್ಲಿ ಅಂದ್ರೆ ಚೆನ್ನಾಗಿ ತಿಳಿದಿರುವುದು. ನೆಕ್ಸ್ಟ್, ಎರಡು ಬಗೆ. ಎರಡು ಬಗೆ ಅಂದ್ರೆ ಏನಪ್ಪಾ ಅಂದ್ರೆ ದ್ರೋಹ ಮಾಡುವುದು. ನೆಕ್ಸ್ಟ್, ಕಾಲಿಗೆ ಬುದ್ಧಿ ಹೇಳು. ನೋಡ್ರಿ, ಇದು ಕ್ವಶನ್ ಪೇಪರ್ ಒಳಗಡೆ ಎಷ್ಟು ಸಲ ರಿಪೀಟ್ ಆಗಿದೆ. ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗು. ಕಣ್ಣು ಬಿಟ್ಟು ನೋಡು ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಕಣ್ಣು ಬಿಟ್ಟು ನೋಡು ಅಂದ್ರೆ ಗಮನದಲ್ಲಿಟ್ಟು ನೋಡು ಎಂದರ್ಥ. ನೆಕ್ಸ್ಟ್, ಹೊಟ್ಟೆಪಾಡು ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಹೊಟ್ಟೆಪಾಡು ಅಂದರೆ ಹೊಟ್ಟೆ ಅನುಭವಿಸುವ ಹಿಂಸೆ, ಹೊಟ್ಟೆಗಾಗಿ ಪಡುವ ಹಿಂಸೆ, ಜೀವನೋಪಾಯ ಅಂತೇಳಿ ಕರಿತೀವಿ ಹೊಟ್ಟೆಪಾಡು ಅಂದರೆ. ನೆಕ್ಸ್ಟ್, ಮೈ ಮರೆ ಎಂದರೆ. ಮೈ ಮರೆ ಎಂದರೇನು? ಪ್ರಜ್ಞೆ ತಪ್ಪು, ತಲ್ಲಿನ ನಾಗು, ತನ್ನ ಪಾಡಿಗೆ ತಾನಿರುವುದು, ಮೈಯನ್ನು ಮಾರಿಕೋ. ಇದು ಎಲ್ಲ ತನ್ನ ಪಾಡಿಗೆ ತಾನಿರುವುದು, ತಲ್ಲಿನ ನಾಗು. ಮೈ ಮರೆ ಅಂದ್ರೆ ಅದ್ರ ಒಳಗಡೆನೆ ತಲ್ಲಿನನಾಗುವುದು. ನೆಕ್ಸ್ಟ್, ಟೋಪಿ ಹಾಕು ಎಂದರೆ. ಟೋಪಿ ಹಾಕುವುದಂದ್ರೆ ನಾವು ಮೋಸ ಮಾಡುವುದು ಎಂದರ್ಥ. ನೆಕ್ಸ್ಟ್ ಕ್ವಶನ್ಸ್, ದಿಕ್ಕೆಡು ಎಂದರೆ. ದಿಕ್ಕೆಡು ಅಂದ್ರೆ ದಿಕ್ಕುಗಳೇ ಕಾಣದಂತಾಗುವುದು, ಏನು ತೋಚದಂತಾಗುವುದು, ಯೋಚನಾ ಮಗ್ನನಾಗು, ದಿಕ್ಕುಗಳು ಕೆಟ್ಟು ಹೋಗು. ಈ ಕ್ವಶನ್ಸ್ಗೆ ನೋಡ್ರಿ, ಇಷ್ಟು ಕ್ವಶನ್ಸ್ಗಳನ್ನ ಹೇಳಿದ್ದೀನಿ. ಒಂದು ಕ್ವಶನ್ಸ್ನ ನಿಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಅಂದ್ರೆ ನೋಡಿದವರು ಇದನ್ನು ವಿಡಿಯೋನ ಎಂಡ್ ತನಕ ನೋಡಿದಾರಲ್ಲೋ ಅಥವಾ ಈ ಕ್ವಶನ್ಸ್ ಅವ್ರಿಗೆ ಗೊತ್ತಿದೆಯಲ್ಲೋ ಅಂತೇಳಿ ಕೇಳಿಸೋ ಸಲುವಾಗಿ ಇದನ್ನು ಕ್ವಶನ್ಸ್ನ ರೈಟ್ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ABCD ಅಂತ ಹಾಕಿರಿ. ನಿಮ್ಗೆ ನಾನು ಲೈಕ್ ಬಟನ್ನ ಕೊಟ್ಟಿರ್ತಿರ್ತೀನಿ. ಸರಿಯಾದ ಆನ್ಸರ್, ಒಂದು ವೇಳೆ ತಪ್ಪಾದ ಆನ್ಸರ್ ಕೊಟ್ಟಿದ್ದಾರಪ್ಪ ಅಂದ್ರೆ ಸರಿ ಆನ್ಸರ್ಸ್ನ ನಾನು ಅವ್ರಿಗೆ ಮೆಸೇಜ್ನ ಮಾಡಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವೆಲ್ಲ ಅಫಿಷಿಯಲ್ SD ಎಕ್ಸಾಮ್ಸ್ನ ಕೇಳಿದಂಥ ನುಡಿಗಟ್ಟುಗಳು. ಇನ್ನೂ ಎಲ್ಲ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಪ್ಲೇಲಿಸ್ಟ್ ಒಳಗಡೆ ನೋಡ್ಕೊಡ್ರಿ. ನಿಮಗೆ ಎಕ್ಸಾಮ್ ಕಂತು ಹೆಲ್ಪ್ ಆಗ್ತದೆ. ಧನ್ಯವಾದಗಳು.